ಕರ್ನಾಟಕ ಸರ್ಕಾರದ ಹತ್ರ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಹತ್ರ ದುಡ್ಡು ಹೆಚ್ಚಾಗಿದೆ ಅನ್ನಂಗೆ ಕಾಣುತ್ತೆ. ಯಾಕೆ ಅಂತೇಳಿದರೆ ಈಗ ಆಲ್ರೆಡಿ 168 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಗಣತಿಯನ್ನು ಈ ಸರ್ಕಾರ ಮಾಡಿತ್ತು 2013ರಲ್ಲಿ. ಇವತ್ತಿನವರೆಗೆ ಯಾಕೆ ಅದನ್ನು ಜಾರಿಗೊಳಿಸಲಿಲ್ಲ? ಯಾಕೆ ಜಾರಿಗೊಳಿಸಲಿಲ್ಲ ಅಂತೇಳಿದರೆ, ಈ ಜಾತಿ ಗಣತಿ ಏನು ಮಾಡಿದ್ದೀರಾ ಇದು ಅನ್ಸೈಂಟಿಫಿಕ್ ಇದೆ, ಅವೈಜ್ಞಾನಿಕವಾಗಿದೆ. ಆ ಕಾರಣದಿಂದ ಇದನ್ನು ಜಾರಿಗೊಳಿಸಬೇಡಿ ಅಂಥೇಳಿ ಭಾಳಷ್ಟು ಸಮುದಾಯಗಳು, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಈವನ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲೂ ಸಾಕಷ್ಟು ಸಮುದಾಯಗಳು ಇದನ್ನು ವಿರೋಧ ಮಾಡಿದ್ವು. ಹಾಗಾಗಿ ಸಿದ್ದರಾಮಯ್ಯ ಅವರು ಇದನ್ನು ಜಾರಿಗೊಳಿಸೋಕೆ ಆಗಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಗಣತಿಯನ್ನು ನಾವು ಮೂಲೆ ಗುಂಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನು ಮಾಡಿದರು, ಕಾಂತರಾಜ್ ವರದಿಗೆ ಜಯಪ್ರಕಾಶ್ ಹೆಗಡೆ ವರದಿ ಅಂತ ಹೇಳಿ ಪಟ್ಟ ಕಟ್ಟಿ ಆ ಹೆಸರಿನಲ್ಲಿ ಇದನ್ನು ಜಾರಿಗೊಳಿಸೋದಕ್ಕೆ ಹೋದರು. ಈಗ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಆರ್ ಸಿ ಬಿ ವಿಷಯ 11 ಜನ ಏನು ಮೃತ್ಯು ಆಯಿತು, 11 ಜನ ಏನು ಯುವಕರು ಸಾವಿಗೀಡಾದರು. ಆ ಒಂದು ಪ್ರಕರಣವನ್ನು ಮುಚ್ಚಾಕೋದಕ್ಕೋಸ್ಕರವಾಗಿ ಈಗ ಜಾತಿ ಗಣತಿಯನ್ನು ಅಡ್ಡ ತೆಗೆದುಕೊಂಡು ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜಾತಿ ಗಣತಿಗೆ ವಿರೋಧ ಇಲ್ಲ, ಜಾತಿ ಗಣತಿಯನ್ನು ಮಾಡಬೇಕು, ಜಾರಿಗೊಳಿಸಬೇಕು. ಆದರೆ 11 ಜನರ ಮೃತ್ಯುಗೆ ಕಾರಣ ಇದೆಯಲ್ಲ, ಈ ಸಂದರ್ಭದಲ್ಲಿ ಇದನ್ನು ನೀವು ತೆಗೆದುಕೊಂಡು ಬಂದಿದ್ದು ಯಾಕೆ ಅಂತೇಳಿದರೆ, ಈ ಒಂದು 11 ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಅನ್ನೋದೇನಿದೆ, ಇದನ್ನು ಮುಚ್ಚಾಕೋದಕ್ಕೋಸ್ಕರವಾಗಿ ಜಾತಿ ಗಣತಿಯನ್ನು ನೀವು ಅಡ್ಡ ತೆಗೆದುಕೊಂಡು ಬಂದಿದ್ದೀರಾ. ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಹೇಳಿದೆ. 6 ತಿಂಗಳಲ್ಲಿ ನಾವು ಇದನ್ನು ಜಾತಿ ಗಣತಿಯನ್ನು ಪೂರ್ತಿ ಮಾಡ್ತೀವಿ ಇಡೀ ದೇಶದಾದ್ಯಂತ ಅಂತ. ಆ ಕೇಂದ್ರ ಸರ್ಕಾರನೂ ಕೂಡ ಮಾಡುತ್ತೆ. ಈಗ ನೀವು ಹೊಸದಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಅನಗತ್ಯ ಹಣವನ್ನು ವೇಸ್ಟ್ ಮಾಡ್ತಕ್ಕಂಥದ್ದು? ಯಾಕೆ ಅವೈಜ್ಞಾನಿಕವಾಗಿ ನೀವೀಗ ಆಲ್ರೆಡಿ ಕೈ ಸುಟ್ಕೊಂಡಿದ್ದೀರಾ, ಮತ್ತ್ಯಾಕೆ ಕೈ ಸುಟ್ಕೊಳ್ತೀರಿ? ಆದ್ದರಿಂದ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಹೆಂಗಿದ್ರು ಜಾತಿ ಗಣತಿಯನ್ನು ಮಾಡ್ತಾ ಇದೆ, ಜನಸಂಖ್ಯಾ ಗಣತಿಯನ್ನು ಮಾಡ್ತಾ ಇದೆ. ಅದು ಮಾಡೋದು ಸೂಕ್ತ ಅನ್ನುವಂಥ ಕಾರಣದಿಂದ ನಾವು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ಕರ್ನಾಟಕ ರಾಜ್ಯದ ಹಣವನ್ನು ಖರ್ಚು ಮಾಡಿ ನಾವು ಇನ್ನೊಂದು ಹೊಸದಾಗಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನಿದೆ, ಇದು ಸರಿಯಾದದಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ.